ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಗಂಡನ ಈ ರೀತಿಯ ವರ್ತನೆಯಿಂದಲೇ ಹೆಂಡತಿ ದೂರ ಸರಿಯುತ್ತಾಳಂತೆ. ವಿಶೇಷವಾಗಿ ಪುರುಷರು ತೋರುವ ಕೆಲವು ವರ್ತನೆಗಳು ಓರ್ವ ಪತ್ನಿಗೆ ಸಹಿಸಲಾಗದ ಸಂಗಾತಿಯಾಗುವುದು. ಅವುಗಳ ಯಾವ್ಯಾವು ಎನ್ನುವುದು ನೋಡೋಣ. ವಿವಾಹವಾದ ಆರಂಭದಲ್ಲಿ ದಾಂಪತ್ಯವು ಸುಂದರವಾಗಿ ಇರುತ್ತದೆ. ಅದೇ ವರ್ಷಗಳು ಕಳೆದಂತೆ ಪರಸ್ಪರರ ಆಕರ್ಷಣೆ ಕಡಿಮೆ ಆಗುವುದು. ಜೊತೆಗೆ ಇಬ್ಬರು ಸಂಸಾರದ ಜವಾಬ್ದಾರಿ ಹಾಗೂ ಕರ್ತವ್ಯಗಳನ್ನು ನಿರ್ವಹಿಸುವ ಗುಂಗಲಿ ದಾಂಪತ್ಯಕ್ಕೆ ಕೊಡಬೇಕಾದ ಸಮಯ ಹಾಗೂ ಮಹತ್ವ ಕಡಿಮೆ ಆಗುತ್ತವೆ. ಅದು ಇಬ್ಬರಲ್ಲೂ ಬೇಜಾರ ಹಾಗೂ ಕೋಪದ ಭಾವನೆಯನ್ನು ಪ್ರಚೋದಿಸುತ್ತವೆ. ನಿರಂತರವಾಗಿ ತೋರುವ ಕೆಲವು ಅಸಹನೀಯ ವರ್ತನೆಗಳಿಂದ ಹೆಂಡತಿ ಮಾನಸಿಕವಾಗಿ ಕುಗ್ಗುವಳು. ಜೊತೆಗೆ ಪತಿಯ ಬಗ್ಗೆ ಬೇಜಾರವನ್ನು ಅನುಭವಿಸುವವಳು. ಹಾಗಾದರೆ ಪುರುಷರ ತೋರುವ ಆ ವರ್ತನೆಗಳನ್ನು ಯಾವ್ಯಾವು ಎನ್ನುವುದನ್ನು ತಿಳಿಯೋಣ ಬನ್ನಿ. ಹೋರಾಟದ ಮಾತು. ಕೆಲವು ಪುರುಷರು ವಿವಾಹವಾದ ನಂತರ ತಮ್ಮ ಪತ್ನಿಯೊಂದಿಗೆ ಹೆಚ್ಚು ಭಾವನಾತ್ಮಕವಾದ ಸಂಭಾಷಣೆಯನ್ನು ನಡೆಸುವುದಿಲ್ಲ. ಆದರೆ ಪತ್ನಿ ಆದವಳು ತನ್ನ ಗಂಡನಿಂದ ಭಾವನಾತ್ಮಕ ಭದ್ರತೆ ಹಾಗೂ ಪ್ರೀತಿಯನ್ನು ಎದುರು ನೋಡುತ್ತಿರುತ್ತಾಳೆ. ತಾನು ಗಂಡನಿಗೆ ಪ್ರೀತಿಯು ಮಾತುಗಳನ್ನು ಆಡುವುದರ ಜೊತೆಗೆ ಅವರು ಸಹ ಹಾಗೆಯೇ ಇರಲಿ ಎಂದು ಬಯಸುತ್ತಾಳೆ. ಅಂತಹ ಸಮಯದಲ್ಲಿ ಪತಿ ಭಾವನಾತ್ಮಕ ರಹಿತವಾಗಿ ಮಾತನಾಡುವ ಶೈಲಿ ಹಾಗೂ ವರ್ತನೆಗಳನ್ನು ತೋರಿದಾಗ ಪತ್ನಿ ಪತಿಯ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾಳೆ. ಸಾಮಾಜಿಕ ಸಮಾರಂಭದಲ್ಲಿ ಏಕಾಂಗಿಯಾಗಿ ಬಿಡುವುದು. ಪತ್ನಿ ಬಹಿರ್ಮುಖಿ ಅಥವಾ ಅಂತರ್ಮುಖಿ ವ್ಯಕ್ತಿತ್ವದಲ್ಲೇ ಆಗಿರಲಿ, ಅವಳು ಸಾಮಾಜಿಕ ಕಾರ್ಯಕ್ರಮ ಅಥವಾ ಸಮಾರಂಭಕ್ಕೆ ಹೋದಾಗ ಪತಿ ತನ್ನ ಜೊತೆಯಲ್ಲಿಯೇ ಇರಬೇಕು ಎಂದು ಬಯಸುತ್ತಾಳೆ. ಪತಿಯು ಸಮಾರಂಭದ ಉದ್ದಕ್ಕೂ ತನ್ನೊಂದಿಗೆ ಸಮಯ ಕಳೆಯಿರಿ ಎಂದು ಬಯಸುತ್ತಾಳೆ. ಬಹುತೇಕ ಪುರುಷರು ತಮ್ಮ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರ ಮೂಲಕ ಸಮಯವನ್ನು ಕಳೆಯುತ್ತಾರೆ. ಈ ಬಗೆಯ ವರ್ತನೆ ಪತ್ನಿಯ ಮನಸ್ಸಿಗೆ ಬೇಜಾರವನ್ನುಂಟು ಮಾಡುವುದು. ಪತ್ನಿ ಪರವಾಗಿ ನಿಲ್ಲದಿರುವುದು. ವಾದ ಮಾಡುವಾಗ, ಕಷ್ಟದಲ್ಲಿ ಇರುವಾಗ ಅಥವಾ ಬೇರೆ ಯಾವುದೋ ವ್ಯಕ್ತಿಯ ಪರವಾಗಿ ವಿವಾದ ನಡೆಯುತ್ತಿರುವಾಗ ಪತಿಯ ಪರವಾಗಿ ಮಾತನಾಡದೇ ಇರುವುದು, ದೂರುವುದು ಅಥವಾ ಕೀಳಾಗಿ ನೋಡುವುದು ಮಾಡಿದಾಗ ಮನಸ್ಸಿಗೆ ಹೆಚ್ಚು ಬೇಜಾರವಾಗುವುದು. ಜೊತೆಗೆ ಪತಿಯ ಬಗ್ಗೆ ಯಾವುದೇ ಗೌರವ ಉಳಿದುಕೊಳ್ಳುವುದಿಲ್ಲ. ದ್ರೋಹ ಮಾಡುವುದು. ನಂಬಿಕೆ ಮತ್ತು ವಿಶ್ವಾಸವೇ ಎಲ್ಲ ಬಗೆಯ ಸಂಬಂಧಗಳ ಅಡಿಪಾಯವಾಗಿರುತ್ತದೆ. ಹಾಗೊಮ್ಮೆ ಸಂಬಂಧದಲ್ಲಿ ನಂಬಿಕೆ ಇಲ್ಲ ಅಥವಾ ವಿಶ್ವಾಸ ದ್ರೋಹ ಆದಾಗ ಆ ಸಂಬಂಧಕ್ಕೆ ಹೆಚ್ಚು ಸಮಯಗಳ ಕಾಲ ಮುಂದುವರಿಯುವುದಿಲ್ಲ. ಹೆಂಡತಿಗೆ ಪದೇ ಪದೇ ಸುಳ್ಳು ಹೇಳುವುದು ಅಥವಾ ಅವಳಿಗೆ ನಂಬಿಕೆ ದ್ರೋಹ ಮಾಡುವುದು ಪತ್ನಿಯ ಮನಸ್ಸಿಗೆ ಹೆಚ್ಚು ಸೋಮನುಂಟು ಮಾಡುವುದು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ನಿಮಗೆ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.